ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನನ್ನ ಪಾಪುಗೆ 7 ಮಂತ್ಸ್ ಕಂಪ್ಲೀಟ್ ಆಗಿ 8 ಮಂತ್ಸಲ್ಲಿ ಬಿದ್ದಿದೆ. ಸೊ ಅದಕ್ಕೋಸ್ಕರ 7 ಮಂತ್ ಫೋಟೋಶೂಟ್ ಮಾಡಬೇಕಾಯ್ತು, ಮಾಡ್ತಾಯಿದ್ವಿ. ನೋಡಿ, ಸ್ನಾನ ಮಾಡಿಸಿ ಕುಂಡ್ರಿಸ್ತೀವಿ. ನಾನು ಆ ಕಡೆ ರೆಡಿ ಮಾಡಿ ಬಂದೆ. ಅವನಿಗೆ ಸ್ನಾನ ಮಾಡಿಸಾಗಿದ ತಕ್ಷಣ ರೆಡಿ ಮಾಡೋಣ ಅಂದ್ಕೊಂಡ್ರೆ ನೋಡಿ, ಅವನೆಷ್ಟು ತುಂಬಾ ಹಠ ಮಾಡ್ತಾನೆ, ಬಟ್ಟೆ ಕುಸ್ಕೊಳಕ್ಕೂ ಹಾಗೆ ರೆಡಿ ಮಾಡೋದಕ್ಕೂ. ಆದರೂ ಬಿಡಲಿಲ್ಲ. ನಾನು ಸೋನಿ ರೆಡಿ ಮಾಡಿದ್ವಿ. ಹಾಗೆ ನಮ್ಮ ಜಾನ್ಸಿ ಮಗನೂ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ರೆಡಿ ಮಾಡ್ತಾಯಿದ್ರು. ನೋಡಿ, ಈ ಥರ ರೆಡಿ ಮಾಡಿದ್ವಿ. ಯಾವುದೇ ಥರ ಬಟ್ಟೆ ಹಾಕಿಲ್ಲ, ಬರೀ ಡೈಪರ್ ಒಂದು ಹಾಕಿದ್ದೀವಿ. ಫೋಟೋಶೂಟ್ ತೋರಿಸ್ತೀನಿ ಬರ್ರಿ ಅನ್ನೋಷ್ಟು ಜಾನ್ಸಿ ನಂದು ಒಂದು ವೀಡಿಯೋ ಮಾಡೋಕ್ಕ ಅಂತ ಅಂದು ಅದಕ್ಕೋಸ್ಕರ ಮಾಡಿದ್ವಿ. ನೋಡಿ, ಜಾನ್ಸಿ ಮಗ ಎಷ್ಟು ಕ್ಯೂಟಾಗಿ ಲೈಟ್ ನೋಡ್ಕೊಂಡು ಆಟ ಆಡ್ತಿದ್ದಾನೆ. ಹಾಗೆ ನೋಡಿರಿ, ನಮ್ಮಿಬ್ಬರು ಅತ್ತೆಯರೂ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಎಲ್ಲ ಫೋನ್ ನೋಡಿದ್ದಾಗಿದ ತಕ್ಷಣ ಎಲ್ಲ ರೆಡಿ ಆಗಿತ್ತು. ಸೊ ನನ್ನ ಪಾಪುನ ಅದ್ರ ಮೇಲ್ಗಡೆ ಮಲಗಿಸ್ದೆ. ನೋಡಿ, ಅವ್ನ ಕಾಲಲ್ಲಿ ಒದ್ದೆ ಬಿಟ್ಟ ಟೊಮೊಟೊ ಹಣ್ಣೆಲ್ಲ ಹೋದ್ವು. ಆದರೂ ಎಲ್ಲ ಚೆನ್ನಾಗಿ ಜೋಡಿಸ್ಬಿಟ್ಟು ಮಾಡಿದ್ವಿ. ಫೋಟೋಶೂಟ್ ಅನ್ನೋದು ಆಯಿತು. ಎಲ್ಲ ಅವನು ಅವಾಗಲೇ ಹೊಟ್ಟೆ ಉಳ್ಳು ಹಾಕಿದ್ದು ಕಲ್ತಿದ್ದಾನಲ್ವ, ಅದಕ್ಕೋಸ್ಕರ ಟೊಮೊಟೊ ಸಪೋಟೊ ಎಲ್ಲ ಎಳಿತಿದ್ದ. ಅದಕ್ಕೋಸ್ಕರ ಅವ್ನ ಪಾಡಿಗೆ ಅವ್ನು ಬಿಟ್ಬಿಟ್ವಿ, ಆಟ ಆಡ್ಕೊಂಡ. ಆಮೇಲೆ ಜಾನ್ಸಿ ಮಗನೂ ಹಾಕಿದ್ವಿ. ಒಂದು ವೀಡಿಯೋ ಮಾಡ್ಕೊಳ್ಳೋಣ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರದ್ದು ವೀಡಿಯೋ ಮಾಡಿಕೊಂಡೆ. ನೋಡಿ, ಎಲ್ಲರೂ ಹಾಯ್ ಮಾಡ್ತಿದ್ದಾರೆ. ಹಾಗೆ ಜಾನ್ಸಿನೂ ಮಾತಾಡ್ತಾಯಿದ್ರು. ಜಾನ್ಸಿ ಪಾಪು ಹಾಗೆ ಜಾನ್ಸಿ ಅವರಮ್ಮ ಎಲ್ಲರೂ ಇದ್ದರು. ನೋಡಿ, ಫೋಟೋಶೂಟ್ ಎಲ್ಲ ಆಯಿತು. ಅವರಿಬ್ಬರೂ ಒಂದೇ ಇದ್ರ ಹತ್ರ ಉಳ್ಳಾಕಿದ್ವಿ. ಚೆನ್ನಾಗಿ ಕಾಣಿಸ್ತಿದ್ರು ಇಬ್ಬರು. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಇಷ್ಟರೇ ಲೈಕ್ ಮಾಡಿ, ಶೇರ್ ಮಾಡಿ.